ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಸಮಾಜ ಬದಲಾಗಿದೆ. ಸಮಾಜದಲ್ಲಿ ಎಲ್ಲರಿಗೂ ಶ್ರೀಮಂತರಾಗಬೇಕು ಎನ್ನುವ ಆಸೆಗೆ ಅವರು ಕೆಟ್ಟ ದಾರಿಯಲ್ಲಿ ಸಾಗುತ್ತಿರುವುದು ದುರಂತವಾಗಿದೆ ಅಂತ ನಿವೃತ್ತ ಲೋಕಾಯುಕ್ತ ಸಂತೋಷ್ ಹೆಗಡೆ ಹೇಳಿದ್ದಾರೆ. ಪಟ್ಟಣದ ಸಾಯಿ ಪ್ಯಾಲೇಸ್ನಲ್ಲಿ ಜರುಗಿದ ದಿ ಗುರುಬಸಪ್ಪ ಪಲ್ಲೇದ್ ಅವರ 50ನೇ ಪುಣ್ಯಸ್ಮರಣೆ ಹಾಗೂ ನಿವೃತ್ತ ಜಿಲ್ಲಾ ನ್ಯಾಯಾಧೀಶರು ಆದ ಗೌ ಎಸ್ ಜಿ ಪಲ್ಲೇದ್ ರವರ ಆತ್ಮಕಥನ ಪುಸ್ತಕ ಬಿಡುಗಡೆಗೊಳಿಸಿ ಅವರು ಮಾತನಾಡಿದರು. ಬೋಫೋರ್ಸ್ ಹಗರಣ 64 ಕೋಟಿ, ಕಾಮನ್ವೆಲ್ತ್ ಗೇಮ್ನಲ್ಲಿ 106 ಕೋಟಿ ಅಕ್ರಮ, 2G ಹಗರಣ, 1,76,00,000 ಕೋಟಿ ಭ್ರಷ್ಟಾಚಾರ. 1948ರಲ್ಲಿ ಪ್ರಧಾನಿ ರಾಜೀವ್ ಗಾಂಧಿ ಹೇಳಿದ ಮಾತು ನಿಜವಾಗಿದೆ. ₹1 ಬಿಡುಗಡೆಯಾದ್ರೆ ಅದು ಅಲ್ಲಿಗೆ ಹೋಗೋದ್ರಲ್ಲಿ ಉಳಿಯುವುದೇ ಕೇವಲ 25 ಪೈಸೆ ಮಾತ್ರ. ಅದು ಇಂದಿಗೂ ಮುಂದುವರೆದಿದೆ. ಇದ್ದವರಿಗೆ ಹಣ ಹೋಗ್ತಾ ಇದೆ ಹೊರತು ಇಲ್ಲದವರು ಇಲ್ಲದಂತೆ ಇದ್ದಾರೆ. ಮುಂದಿನ ದಿನದಲ್ಲಿ ಬದಲಾವಣೆ ಬಂದೇ ಬರುತ್ತೆ. ನೀತಿ ಪಾಠ ಕಡಿಮೆಯಾಗಿದೆ. ಮೊದಲು ತಪ್ಪು ಮಾಡುವವರ ಸಂಖ್ಯೆ ಕಡಿಮೆ ಇತ್ತು, ಆದರೆ ಈಗ ದುರಾಸೆಯಿಂದ ಅನೇಕ ದುರ್ಘಟನೆಗಳು ಜರುಗ್ತಾ ಇದೆ. ನಾನು ನಿಮ್ಮ ಮುಂದೆ ಇಡಬಯಸ್ತೇನೆ. ನಾನು ಹಲವಾರು ಹುದ್ದೆಯಲ್ಲಿ ಕೆಲಸ ಮಾಡಿದಂತಹ ವ್ಯಕ್ತಿ. ಆದರೆ ಕರ್ನಾಟಕ ಲೋಕಾಯುಕ್ತಕ್ಕೆ ಬಂದ ನಂತರ ನನಗನಿಸಿದ್ದು ಅಷ್ಟರವರೆಗೆ ನಾನೊಬ್ಬ ಕೂಪಮಂಡೂಕನಾಗಿದ್ದೆ. ಸಮಾಜದಲ್ಲಿ ಆಗಿ ಹೋಗುವಂಥ ಅನ್ಯಾಯದ ಬಗ್ಗೆ ನನಗೆ ಜಾಸ್ತಿ ಅರಿವಿರಲಿಲ್ಲ. ನಾನು ಸುಖವಾಗಿದ್ದೆ, ಭಾಳಷ್ಟು ಜನರು ಸುಖವಾಗಿದ್ದರಂತೆ ತಿಳ್ಕೊಂಡಂತಹ ವ್ಯಕ್ತಿ ನಾನು. ಲೋಕಾಯುಕ್ತಕ್ಕೆ ಬಂದ ಸ್ವಲ್ಪ ಸಮಯದಲ್ಲೇ ಭಾಳಷ್ಟು ಅನ್ಯಾಯವನ್ನು ಕಂಡೆ. ಇದು ಯಾಕೆ ಈ ರೀತಿ ಆಗ್ತಾ ಇದೆ ಅಂತ ನಾನು ಯೋಚನೆ ಮಾಡಿದಾಗ ನನಗನಿಸಿದ್ದು ಇದು ವ್ಯಕ್ತಿಗಳ ತಪ್ಪಲ್ಲ, ಇದು ಸಮಾಜದ ತಪ್ಪು. ನಾನು ಚಿಕ್ಕವನಾಗಿದ್ದಾಗ ಅಂಥ ಸಮಾಜದಲ್ಲಿದ್ದೆ. ಆ ಸಮಾಜ ತಪ್ಪು ಮಾಡಿದ್ದವ್ರನ್ನ ಶಿಕ್ಷಿಸ್ತಾ ಇತ್ತು. ಉದಾಹರಣೆಗೆ ನನ್ನ ಗ್ರಾಮದಲ್ಲಿ ಯಾರಾದರೂ ಜೈಲಿಗೆ ಹೋಗಿದ್ರೆ ಅಥವಾ ತಪ್ಪು ಮಾಡಿದರೆ ನನ್ನ ಪೋಷಕರು ಹೇಳ್ತಾ ಇದ್ರು ಪರಿಣಾಮ ತಲುಪ್ತಾ ಇಲ್ಲ. ಆತನ ಕುಟುಂಬದ ಸದಸ್ಯರಿಗೂ ಕೂಡ ಅದರ ಪರಿಣಾಮ ತಲುಪ್ತಾ ಇತ್ತು. ಆದ್ದರಿಂದ ತಪ್ಪು ಮಾಡುವವರ ಸಂಖ್ಯೆ ಭಾಳ ಕಮ್ಮಿ ಆಗಿತ್ತು. ಇವತ್ತು ಆ ಸಮಾಜದ ಭಾವನೆಯಲ್ಲಿ ಭಾಳಷ್ಟು ಬದಲಾವಣೆ ಬಂದಿದೆ. ಇವತ್ತಿನ ಸಮಾಜ ಬರೀ ಶ್ರೀಮಂತಿಕೆ ಮತ್ತು ಅಧಿಕಾರವನ್ನು ಪೂಜಿಸುವಂತಹ ಸಮಾಜದಲ್ಲಿ ನಾವಿದ್ದೇವೆ. ಪ್ರಾಮಾಣಿಕರಿಗೆ ಬೆಲೆ ಇಲ್ಲ. ಪ್ರಾಮಾಣಿಕರ ಬಗ್ಗೆ ಮಾತಾಡಿದರೆ ಬಿಡ್ರಿ, ಅವನು ತಿನ್ನಲ್ಲ, ಇನ್ನೊಬ್ಬನಿಗೂ ತಿನ್ನಕ್ಕೆ ಬಿಡಲ್ಲ ಅನ್ನುವ ಮಾತು ಸರ್ವಸಾಧಾರಣವಾಗಿದೆ. ಇದರಿಂದ ಸಮಾಜದಲ್ಲಿ ಎಲ್ಲರಿಗೂ ಶ್ರೀಮಂತರಾಗಬೇಕನ್ನೋ ಒಂದು ಭಾವನೆ ಮೂಡ್ತಾ ಇದೆ. ಶ್ರೀಮಂತರಾಗುವುದರಲ್ಲಿ ಏನು ತಪ್ಪಿಲ್ಲ, ದೊಡ್ಡ ಹುದ್ದೆಗೆ ಹೋಗುವುದರಲ್ಲಿ ಏನು ತಪ್ಪಿಲ್ಲ. ಆದರೆ ಯಾವ ದಾರಿಯಲ್ಲಿ ಹೋಗ್ತೀರನ್ನೋದು ಭಾಳ ಮುಖ್ಯವಾದದ್ದು. ಇನ್ನೊಬ್ಬನ ಜೇಬಿ ಕೈ ಹಾಕಿ ಇನ್ನೊಬ್ಬನ ಹೊಟ್ಟೆ ಕಲ್ಲಾಕಿ ಶ್ರೀಮಂತನಾದರೆ ನನ್ನ ಅನಿಸಿಕೆಯಲ್ಲಿ ಅದರಿಂದ ಸಂತಸ ಎಂದೂ ಬರಲ್ಲ. ಆದರೆ ಸಂತಸ ಇರಲ್ಲ, ನಿದ್ದೆ ಬರಲ್ಲ. ನಾನು ನೋಡಿದ್ದೇನೆ ಭಾಳಷ್ಟು ವ್ಯಕ್ತಿಗಳು ಶ್ರೀಮಂತರಾದರವರನ್ನು. ಇದು 5-6 ತಿಂಗಳ ಹಿಂದುಗಡೆ ಒಂದು TV ಪ್ರೋಗ್ರಾಮ್, ಒಂದು ನ್ಯೂಸ್ ಐಟಮ್, ಒಬ್ಬ ಹಿರಿಯ ರಾಜಕಾರಣಿಯ ಮನೆಯನ್ನು ಎನ್ಫೋರ್ಸ್ಮೆಂಟ್ ಡಿಪಾರ್ಟ್ಮೆಂಟ್ನವರು ದಾಳಿ ಮಾಡ್ತಾರೆ. 252 ಕೋಟಿ ರೂಪಾಯಿ ಕಂತೆ ಕಟ್ಟಿ ಕಬಾಟಲ್ಲಿಟ್ಟಿದ್ದನ್ನು ತೋರಿಸ್ತಾರೆ. ಅದನ್ನು ಎನ್ಫೋರ್ಸ್ಮೆಂಟ್ ಡಿಪಾರ್ಟ್ಮೆಂಟ್ನವ್ರು ಜಪ್ತಿ ಮಾಡ್ತಾರೆ. ಆ ಹಣ ಮುಂದೆ ಆತನಿಗೆ ವಾಪಸ್ ಹೋಗಲ್ಲ. ಆತನಿಗೆ ಖುಲಾಸೆ ಆಗ್ಬೋದು, ಆದರೆ ಅದರ ಲೆಕ್ಕ ಇನ್ಕಮ್ ಟ್ಯಾಕ್ಸಿಗೆ ಕೊಟ್ಟಿಲ್ಲ, ತೆರಿಗೆ ಕಟ್ಟಿಲ್ಲ. ಅಷ್ಟು ಮಾತ್ರ ಅಲ್ಲ, ಯಾವಾಗ ಇನ್ಕಮ್ ಟ್ಯಾಕ್ಸ್ನವ್ರು ಬರ್ತಾರೋ, ಯಾವಾಗ ದರೋಡೆಕೋರರು ಬರ್ತಾರೋ, ಇಷ್ಟೊಂದು ನಗದು ಮನೆಯಲ್ಲಿದ್ದರೆ ಮಕ್ಕಳು ಏನಾಗ್ಬೋದನ್ನೋ ಯೋಚನೆ ಅವರಲ್ಲೂ ಇದ್ದೇ ಇರ್ತದೆ. ಅದರಿಂದಾಗಿ ನಿದ್ದೆ ಬರಲ್ಲ. ಶ್ರೀಧರ ಮುರುಡಿ ಹಿರೇಮಠದ ಶ್ರೀ ಬಸವಲಿಂಗೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ಯಲಬುರ್ಗಾ, ಶ್ರೀ ಮಣಿಪ್ರ ಗುರುಪಾಧ್ಯಾಯ ದೇವರು ಗುಲ್ಲಗಂಜಿ ಮಠರೋಣ, ಜಿಲ್ಲಾ ನಿವೃತ್ತ ನ್ಯಾಯಾಧೀಶರು SG ಪಲ್ಲೇದ, ಧಾರವಾಡ ಹೈಕೋರ್ಟ್ ವಕೀಲರು SH ಮುತ್ತಿಕೋಟ್, ನಿವೃತ್ತ ಜಿಲ್ಲಾ ನ್ಯಾಯಾಧೀಶರು ಕೆರಡಕೇರಿ, ನಿವೃತ್ತ ಉಪನ್ಯಾಸಕ ಸಿದ್ದು ಯಾಪಲ ಪರವಿ, ರಾಜು ಪಲ್ಲೇದ, ಜ್ಯೋತಿ ಪಲ್ಲೇದ ಸೇರಿ ಅನೇಕ ಮುಖಂಡರು ಹಾಗೂ ನ್ಯಾಯಾಧೀಶರು, ವಕೀಲರು ಹಾಜರಿದ್ದರು. ದೊಡ್ಡಬಸಪ್ಪ ಹಕಾರಿ, ಕೊಪ್ಪಳ, ಟಿವಿ 24 ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ
ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.